ರೈತನ ಮಕ್ಳಿಗೆ ಹೆಣ್ಣು ಕೊಡ್ರ ಮರ ಎಲ್ಲ ತೋಟ ತುಡ್ಕ ಎಲ್ಲ ಪಾಳು ಬಿದ್ದಾವೆ ನಾವು ಬೆಳೆದು ಅವ್ರಿಗೆ ಕೊಟ್ಟರೆ ಅವರು ಟೌನಲ್ಲಿ ತಿಂತಾರೆ. ನಾವೇ ಬೆಳೆದಿಲ್ಲ ಅಂದರೆ ಈಗ ಜೋರಾಗಿ ನಾವು ಬೆಳೆದು ಎಲ್ಲನೂ ನಾವು ಕೊಟ್ಟರೆ ಅವ್ರು ತಿಂತಾರೆ. ನಾವೇ ಬೆಳೆದಿಲ್ಲ ಅಂದರೆ ಈಗ ನಾನು ಆರ್ಕೆಟ್ಗೆ ಉಳ್ಳ ಅಂದ್ರೆ ಎತ್ತವಿಲ್ಲಿ ತೋಟದಲ್ಲಿ ಎತ್ತವೆ ಏನು ಬರ್ತದೆ ತಿನ್ನಕ್ಕೆ ಗುಂಡು ಬರ್ತದೆ ಅಲ್ಲಿ ಹಂಡು ಗುಂಡಿ ಬೆಳೆಸ್ಕೊಂತ ನಾನು ಬೆಳೆದು ಆರಾಮ್ಸಿಗೆ ಹಾಕಿದ್ರೆ ಮಾತ್ರ ಅವ್ರಿಗೆ ಇಲ್ಲ ಅಂದರೆ ಅವ್ರಿಗೆ ಕೂಳು ಇಲ್ಲ. ಅದನ್ನು ನನ್ನ ಮಕ್ಕಳೇ ಇರಲಿ, ನನ್ನ ಮಕ್ಕಳೇ ಕೆಲಸದಲ್ಲಿ ಇರಲಿ, ಇನ್ನೊಬ್ಬರೇ ಕೆಲಸದಲ್ಲಿ ಇರಲಿ, ಅದನ್ನು ಅವರು ಟೌನಲ್ಲಿರೋರು ಅದನ್ನು ತಿಳ್ಕೊಂಡು ನಾನು ಒಬ್ಬ ರೈತಾಪಿ ಆದರೆ ಅಮಾಯಕ ಅದನ್ನು ತಿಳ್ಕೊಂಡು ರೈತನಿಗೆ ಹೆಣ್ಣು ಕೊಡಿ. ಬರೀ ಟೌನು ಅಂದ್ಬಿಟ್ಟು ಈಗ ನಾನು ಒಬ್ಬ ಈ ಎಲ್ಲ ಆಡ್ಕಾಯಿ ಗಿಡದೊಳಗೆ ಹೊರ ಉಳ್ತಾ ಇದ್ದೀನಿ. ಆಡ್ಕಾಯಿ ನಾನು ಬೆಳೆದ ಯಾರು ಕೊಡ್ತಾರೆ? ಹೆಣ್ಣು ಯಾರು ಕೊಡೋರು? ಅದನ್ನು ಯಾರೇ ನಾನು ಬೆಳೆದು ಆರಾಮ್ಸಿಗೆ ಹಾಕ್ತೀನಿ, ಆರಾಮ್ಸಿಗೆ ಹಾಕ್ತಾಗ ಆಗ ಏನು ಮಾಡ್ತೀರಿ? ಆಗ 10 ರೂಪಾಯಿ ಬಾಳೋದು 50 ರೂಪಾಯಿ ಅದನ್ನು ತಾನು ತಿಂತೀರಿ. ಅದೇನು ಪ್ರಯತ್ನ? ಅದನ್ನು ಎಲ್ಲವೂ ಇದಾಗಿ ಸಮೃದ್ಧಿಯಾಗಿ ಒಂದು ಇದಾಗಿ ಇದು ಮಾಡಿ. ನಾನು ಒಬ್ಬ ರೈತಾಗಿ ತೋಟದೊಳಗೆ ನಿಂತ್ಕೊಂಡು ಹೇಳಿದ್ದೀನಿ, ಯಾರು ರೈತಂಗೆ ಯಾಕೆ ಹೆಣ್ಣು ಕೊಡೋಕ್ಕಲ್ಲ? ಅವನು ಒಬ್ಬ ಕೆಲಸ ಮಾಡ್ತಾನೆ ನಾಳಿಕೆ ಅವನು ಒಬ್ಬ ಏನೋ ಗೌರ್ಮೆಂಟ್ ಕೆಲಸ ಅಂದ್ಬಿಟ್ಟು ಅವನು ಏನೋ ಅವನ ವೃತ್ತಿ ಏನಿರ್ತದ ಅದು ಮಾಡ್ತಾನೆ. ಅದನ್ನು ನೋಡಿ ಮಾಡಿ ಕೊಡಿ. ಯಾರೇ ಅಲ್ಲಿ, ನಾನೇಂತಲ್ಲ ಇನ್ನೊಬ್ಬ ಅಂತಲ್ಲ, ಒಬ್ಬನಿಗೆ ರೈತನಿಗೆ ಹೆಣ್ಣು ಕೊಡಿ. ನನ್ನ ಮಕ್ಕಳೇ ಅಂತಲ್ಲ, ನಮ್ಮವೆಲ್ಲ ಮುಗ್ದೇವೆ. ರೈತನಿಗೆ ನೋಡಿ ಅವನ ಮಂತನ ಹಿಂಗೆ, ಅವನು ಹಿಂಗೆ, ಇವನು ಹಿಂಗೆ ಅಂತ ನೋಡಿ ಹೆಣ್ಣು ಕೊಡಿ. ಕೊಡೋಕ್ಕೇನು ಕೊಡಿ. ಈಗ ಅವನ ತಾಯಿ ಇಲ್ಲದವ್ರು ನಾವೇನು ತಾಳಾಕಲ್ಲ, ನಮ್ಮ ತಾಯಿ ಇಲ್ಲದವ್ರು ಅವನು ತಾಳಾಕಲ್ಲ. ಕೊಡಿ, ಹೆಣ್ಣು ಕೊಡಿ. ಕೊಡೋಕ್ಕೇನು ಕೊಡಿ. ಈಗ ನನ್ನ ತಮ್ಮನ ಜೊತೆ ಎತ್ತವೆ ಅಂದ್ಬಿಟ್ಟು ನಾನು ಅವನಿಗೆ ಕೊಟ್ಬಿಟ್ಟೆನ? ಇಲ್ಲ, ಅವನ ತಾಯಿ ಇಲ್ಲದವ್ರು ನಾನು ಕೊಟ್ಬಿಟ್ಟೆನ? ಕೊಡಿ ತಗೊಳ್ಳಿ. ಬದುಕಬೇಕು. ಒಬ್ಬ ನೋಡಿ ಬದುಕ್ತಾಯಿದ್ರೆ ಅವನು ನೋಡಿ ನಾನು ಬದುಕಬೇಕು, ನನ್ನ ನೋಡಿ ಅವನು ಬದುಕಬೇಕು. ಕೊಟ್ಟು ಹೆಣ್ಣು ಕೊಟ್ಟು ನೋಡಿ. ಅವತ್ತು ಹಿಂದಿನ ದಿವ್ಸದ ಕಾಲದಲ್ಲಿ ಬಾರ್ಲಾ ನಮ್ಮನ ಒಂದು ಹೆಣ್ಣಿತ್ತು ಅನ್ನೋರು. ಇವತ್ತು ಹಂಗಿಲ್ಲ. ಬಾರ್ಲಾ ಅಂತ ಹಿಂಗಂತಾರೆ. ಅವೆಲ್ಲನೂ ಅಲ್ಲ. ನೋಡಿ ಮನತನ ಹೆಂಗದೆ, ಅವನು ಒಳ್ಳನೋ ಕೆಟ್ಟನೋ ನೋಡಿ ಕೊಡಿ. ಕೊಡಬೇಕು, ಬದುಕಬೇಕು. ಹೆಣ್ಮಕ್ಳು ಈಗ ನಾವೇ ಮಾಡ್ಕೊಂಬಂದಿವಿ. ಹೆಣ್ಮಕ್ಳು ಬದುಕಬೇಕು. ನಂದು ಇಷ್ಟೇ. ಕೈ ಮುಗಿತೀನಿ.